ಏನನ್ನು ಮಾಡಿದ್ದಾರೆ ನಮಗೆ ಅದು ವಿಷಯ ಮತ್ತು ರಿಪೀಟ್ ಮಾಡುವಂಥ ಇಲ್ಲ. ಆದರೆ ನಮಗೊಂದು ಅದು ನೋವಾಯಿತು. ನಮ್ಮ ಸಲಹೆಯಲ್ಲಿ ಇರುವಾಗ ನಾವು ಇಂಥ ಸಂದರ್ಭದಲ್ಲಿ ಅಂಗಡಿಗೆ ಹೋಗಿ ಅಂಗಡಿ ಶಟರ್ ಎಳಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ನಮಗೆ ಇಷ್ಟ ಆಗಿದೆ. ಅದರ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ಮಾತಾಡೋಣ. ಮತ್ತು ಇವತ್ತೊಂದು ಬಿಸ್ನೆಸ್ ವಾತಾವರಣ ಹಾಗೆ ಉಂಟು. ಮತ್ತು ಈ ಅಂಗಡಿ ಮಾಲೀಕರದ್ದು ಏನು ಲಿಮಿಟೇಷನ್ ಇದೆ, ಬಿಲ್ಡಿಂಗ್ ಮಾಲೀಕರದ್ದು ಏನು ಲಿಮಿಟೇಷನ್ ಇದೆ, ಅದು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ. ಏನು ಈಗ ಅಂಗಡಿಗೆ ಯಾರು ನಡೆಸ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಏನು ಮಾಡ್ತೀರಿ, ಅದಕ್ಕೆ ನಮಗೂ ಒಂದು ಅದರಲ್ಲಿ ನೀವು ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಸ್ವಲ್ಪ ವಾಟ್ಸಪ್ಪು ಅಥವಾ ಹ್ಯಾಂಡಿಟ್ಟು ನಾವು ಅವ್ರಿಗೆ ಹೋಗಿ ನೀವು ಇದು ಮಾಡಿ. ಅದು ಏನು ನಿಮಗೆ ಅದು ಲಿಮಿಟೆಡ್ ಇನ್ಕಮ್ ಅದು ಮುನ್ಸಿಪಾಲ್ಟಿಗೆ ನಮ್ಮ ಮೀಟಿಂಗಲ್ಲಿ ಹೇಳಿದಾಗ ನಿಮ್ಮ ಇನ್ಕಮ್ ಮೇಜರ್ ಇನ್ಕಮ್ ಏನಿದೆ ಹೌಸ್ ಟ್ಯಾಕ್ಸು ಮತ್ತು ಇದು. ಆದರೆ ಈ ಅಂಗಡಿ ಟ್ಯಾಕ್ಸ್ ಏನು ನಿಮಗೆ ಲೈಸೆನ್ಸ್ ಫೀಸ್ ಏನು ಬರ್ತಾ ಇದೆಯಾ ಅದು ಬಹಳ ಕಡಿಮೆ. ಇದು ಹೌಸ್ ಟ್ಯಾಕ್ಸು ಬಿಲ್ಡಿಂಗ್ ಟ್ಯಾಕ್ಸು ಬಹಳ ಹೆಚ್ಚು. ಆದರೆ ಈ ಅಂಗಡಿ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಆ ಹೌಸ್ ಟ್ಯಾಕ್ಸು ಬಿಲ್ಡಿಂಗ್ ಟ್ಯಾಕ್ಸಿಂದ ಏನು ಸಂಬಂಧ ಇಲ್ಲ. ಅದಕ್ಕೆ ನೀವು ಏನು ಕ್ರಮ ತಗೊಳ್ಬೇಕು, ಬೇರೆ ರೀತಿಯಲ್ಲಿ ತಗೊಳ್ಬೇಕು. ಅಂಗಡಿ ಯಾರು ನಡೆಸ್ತಾರೆ ಅವ್ರ ಹೋಗಿ ಹೌಸ್ ಟ್ಯಾಕ್ಸ್ ನಿಮ್ಮ ಕಡೆ ನಿಮ್ಮ ಅಗ್ರಿಮೆಂಟ್ ಕೊಡಿ, ನಿಮ್ಮ ಇದು ಕೊಡಿ ಅಂತ ಹೇಳಿದರೆ ಅವರಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಒಂದು. ಎರಡನೇದು, ಈ ಕೋವಿಡ್ ಸಲುವಾಗಿ ಲಾಕ್ಡೌನ್ ಸಲುವಾಗಿ ಏನೀಗ ವಾತಾವರಣ ನಡೆದಿದೆ, ನನ್ನ ಲೆಕ್ಕ ಪ್ರಕಾರ ಐ ಆಮ್ ಆಲ್ಸೋ ಎ ಬಿಸ್ನೆಸ್, ನನ್ನ ಲೆಕ್ಕ ಪ್ರಕಾರ ಸಾಧಾರಣ ಮೋರ್ ದೆನ್ 70% ಅಂಗಡಿಯವರು ಬಾಡಿಗೆ ತುಂಬ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಬಾಡಿಗೆ ಕೊಡಿ ಅಂತ ಇವ್ರು ಹೇಳ್ತಾರೆ ನಮಗೆ ಅರ್ಧ ಬಾಡಿಗೆ ತಗೊಳ್ಳಿ, ಇಲ್ಲ ಕೋವಿಡ್ದು ನಮಗೆ ಬಿಡಿ. ಈ ಲಿಟಿಗೇಷನಲ್ಲಿ ಒಂದು. ಎರಡನೇದು, ಕೆಲವರು ಬಿಲ್ಡಿಂಗ್ ಮಾಲೀಕರು ಔಟ್ಸೈಡ್ನಲ್ಲಿ ಇದ್ದಾರೆ, ಅವ್ರಿಗೆ ಇದು ಸಂಬಂಧ ಇಲ್ಲ. ಮೂರನೇದಾಗಿ ಈ ಏರಿದ ಇಲ್ಲಿ ನಿಮ್ಮ ಸರ್ಕಲ್ ಇದು ಖರ್ಚು ಹೋಗ್ತನಕ ಅಲ್ಲಿ 45 ಮೀಟರ್ ಆಗಿದೆ ಹೈವೇ ರೋಡ್. ಅವರು ಹೈವೇ ರೋಡಿಗೆ ಯಾವಾಗ ಹೋಗ್ತದೆ, ಏನು ಹೋಗ್ತದೆ, ಯಾವ ಅಂಗಡಿಯವರು ಅಂಗಡಿ ಮಾಲಕರಿಗೆ ಬಾಡಿಗೆ ಕೊಡ್ತಾ ಇಲ್ಲ. ನಮ್ಮ ಅಂಗಡಿ ಹೋಗ್ತದೆ, ನಾವು ಯಾಕೆ ಬಾಡಿಗೆ ಕೊಡಬೇಕು, ನಾವು ಯಾಕೆ ಬಿಸ್ನೆಸ್ ಬೆಳೆಸಬೇಕು, ಈ ಥರ ಎಲ್ಲ ಉಂಟು. ಮತ್ತು ಇವತ್ತಿನ ವಾತಾವರಣ ನಿಮಗೆ ಗೊತ್ತು ಉಂಟಲ್ಲ, ಜನರಲ್ಲಿ ಗೌರ್ಮೆಂಟ್ಗೆ ಗೊತ್ತು ಉಂಟು. ಇನ್ಕಮ್ ಟ್ಯಾಕ್ಸ್ 22% ಕಮ್ಮಿ, GST ಎಷ್ಟು ಪರ್ಸೆಂಟ್ ಕಮ್ಮಿ, ಅದನ್ನು ನಾನು ಹೇಳಬೇಕಾದ್ರೆ ಯಾವ ಟ್ಯಾಕ್ಸ್ ಎಷ್ಟು ಕಮ್ಮಿ ಅಂತ. ಅದರಲ್ಲಿ ಪದೇ ನೀವು ಅಂಗಡಿ ಹತ್ರ ಹೋಗಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿದರೆ ಅದೊಂದು ಇದು ವಿಷಯ ಅಲ್ಲ, ಸರಿಯಾದ ವಿಷಯ. ಆದರೆ ಅದಕ್ಕೆ ನೀವು ನಿನ್ನೆ ಏನು ನಡೆಸಿದ್ರಿ, ನಿನ್ನೆ ಏನು ನೀವು ಮಾಡಿದ್ರಿ, ಅದನ್ನು ನನಗೆ ಸ್ವಲ್ಪ ಇದು ಆಗ್ತದೆ. ಆ ಥರ ತಮ್ಮಂಥ ದೊಡ್ಡ ಆಫೀಸ್ನಲ್ಲಿ ಹೋಗಬಾರ್ದು. ಯಾರು ಇವತ್ತು ಹೋಗಿ ನಮಗೆ ನೋಡಿ ನನ್ನ ಅಂಗಡಿಗೆ ಬಂದು 3 ಸಲ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಎಸ್, ಓಕೆ, 3 ಸಲ ನೋಟಿಸ್ ಕೊಟ್ಟು ನಾನು ತುಂಬಿ ನೋಡಿ ನಾನು ತುಂಬಲಿಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ರಿಜಿಸ್ಟರ್ ನೋಟಿಸ್ ಕಳಿಸ್ಬೋದು. ಒಂದು. ಎರಡನೇದಾಗಿ ಸ್ವಲ್ಪ ನಮಗೆ ಹೇಳಿದರೆ ನಾವು ವಾಟ್ಸಪ್ನಲ್ಲಿ ಆಗಲಿ ಪ್ರೆಸ್ನಲ್ಲಿ ಆಗಲಿ ಇನ್ನು ಹೇಳಿಕೊಂಡು ನಾವು ಅದನ್ನು ಇದು ಮಾಡ್ತಿದ್ದೇವೆ. ನೀವು ಸಡನ್ಲಿ 3 ನೋಟಿಸ್ ಕೊಟ್ಟಿದ್ದೀರಿ, ನೋಟಿಸ್ ಕೊಡೋರಿಗೆ ಯಾರು ನಮ್ಮ ಹತ್ರ ಬಂದು ನಮಗೆ ಕೊಟ್ಟಿದ್ದಾರೆ, ನಿಮ್ಮ ಹೆಸರೇನಪ್ಪ, ಅಂಗಡಿ ಏನಪ್ಪ, ಒಂದು ಏನಪ್ಪ ಕೊಟ್ಟ ಹೋದ. ಆಮೇಲೆ ಇಟ್ ಈಸ್ ವೆರಿ ಲೈಟ್ಲಿ ದೇ ಹ್ಯಾವ್ ಟೇಕನ್ ಇಟ್. The municipality people, the officer or the clerk who has come to the shop, he has lightly done it. ನನ್ನ ಅಂಗಡಿಯಲ್ಲಿ 3 ಸಲ ಬಂದು ಮರೆಯ ನಾನು ತುಂಬಿದ್ದೇನೆ, ಮರೆಯ ರಸೀದು ಅಲ್ಲ ನನಗೆ ನೋಟಿಸ್ ಕೊಡೋದು ಹೇಳಿದ್ದಾರೆ, ನಾನು ತುಂಬಿದ್ದೇನೆ ಮತ್ತು ರಸೀದು ಕೊಡೋದು ಹೇಳಿದೆ ತೋರಿಸಿದ್ದೇನೆ. ಈ ರಸೀದು ಅಂದರೆ ಈಸ್ ಎನ್ ಆರ್ಡಿನರಿ ಕ್ಲರ್ಕ್, ಈ ಲೈಟ್ಲಿ ತಗೊಂಡಿದ್ದಾರೆ ಅಂತ ಆಗಬಾರ್ದಿತ್ತು. ನೀವು 3 ನೋಟಿಸ್ ಅವನು ಹೋಗಿ ಎಸ್ ಒಂದು ಕೆಲಸವನ್ನು ಮಾಡಿದ್ದಾನೆ. 4ನೇದು, ನೀವು ರಿಜಿಸ್ಟರ್ಡ್ ನೋಟಿಸು ಅಥವಾ ಬೇರೆ ಏನಾದರೂ ರೀತಿಯಲ್ಲಿ ಹೋಗ್ಬೋದಿತ್ತು. ಇದು ಹೋಗಿ ತಮ್ಮಂಥ ದೊಡ್ಡ ಆಫೀಸರ್ ಹೋಗಿ ಅಲ್ಲಿ ಶಟರ್ ಎಳಲಿಕ್ಕೆ ಪ್ರಯತ್ನ ಮಾಡಿ ಅದು ನಮ್ಮ ಇದು ವರ್ತಕರಲ್ಲಿ ಸ್ವಲ್ಪ ಭಾಳ ನೋವಾಗಿದೆ, ನಮಗೆ ಭಾಳ ಬೇಜಾರಾಗಿದೆ. ಅದರ ಬಗ್ಗೆ ತಮ್ಮ ಹತ್ರ ಕೂಲಂಕುಷವಾಗಿ ಮಾತಾಡೋಣ. ಮತ್ತು ನಮ್ಮ ಮುನ್ಸಿಪಾಲ್ಟಿಗೆ ನಿನ್ನೆ ರೋಗದ ಒಂದು ಡಿಟೇಲ್ ಹೇಳಿದರು. ಮುನ್ಸಿಪಾಲ್ಟಿಗೆ ಇನ್ಕಮ್ ಇದೆ, ಸೊ ಬಿಲ್ಡಿಂಗ್ ಟ್ಯಾಕ್ಸ್ ಯಾವ ಮತ್ತೆ ವಸೂಲು ಮಾಡಬೇಕು ಅದು ನಿಮ್ಮದು ನೀತಿ ಉಂಟು. ಅದು ಅಂಗಡಿಯವರು ಹೋಗಿ ಬಿಲ್ಡಿಂಗ್ ಟ್ಯಾಕ್ಸ್ ಕೇಳಿದ್ರೆ ಯಾರು ಕೊಡಬೇಕು, ಅದರ ಬಗ್ಗೆ ನೀವು ಏನು ಕ್ರಮ ತಗೊಳ್ಬೇಕು ನಮಗೆ ಹೇಳಿ, ನಾವು ಸಹ ಅದರ ಬಗ್ಗೆ ವಿಚಾರ ಮಾಡ್ತೇವೆ. ಅಥವಾ ನೀವೇನು ಕ್ರಮ ತಗೊಳ್ತೀರಿ ಅದರ ಬಗ್ಗೆ ನೀವು ತಗೊಳ್ಳಿ, ಅದು ಬೇರೆ ಲೀಗಲ್ ಏನು ಹೋಗ್ತದೆ ಅದು ಕೊಳ್ಳೇಬೇಕು. ಬಟ್ ನೀವು ಇವತ್ತಿಂದು ವಾತಾವರಣ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಂದು ಕೆಳಗಡೆ ಒಂದು ಬಟ್ಟೆ ಅಂಗಡಿ ಹೋಗ್ಬೇಕು ನಿಮಗೆ ಕೆಲವು ದಿವಸ ಬದಲೇ ಆಗುದಿಲ್ಲ, ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಆಗುದಿಲ್ಲ ನಮ್ಮ ಟೋಟಲ್ ಬೇಸ್ ಕನೆಕ್ಷನ್. ಸೊ ಅಂಥ ವಾತಾವರಣದಲ್ಲಿ ಗೌರ್ಮೆಂಟ್ ಈಸ್
for the support of the people. So government should also understand. ಡೈಲಿ ನಾವು ನೋಡ್ತಾ ಇದ್ದೇವೆ ಗೌರ್ಮೆಂಟ್ ಕಲೆಕ್ಷನ್ ಏನು ಬರ್ತಾ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ರಿಸರ್ವ್ ಬ್ಯಾಂಕಿಂದ 33,000 ಕೋಟಿ ರೂಪಾಯಿ ಸಾಲ ತಗೊಳ್ತಾ ಇದ್ದಾರೆ. ಯಾಕೆ? ಕಲೆಕ್ಷನ್ ಇಲ್ಲ. ಸರಿಯಾಗಿ ಕಲೆಕ್ಷನ್ ಇದ್ದರೆ ಸೆಂಟ್ರಲ್ ಗೌರ್ಮೆಂಟ್ GST ನಮಗೆ ವಾಪಸ್ ಕಟ್ಟರೆ ಅದು ಬೇಡ ಆಗಿದೆ. ಈ ಭಾರ ಯಾರ ಮೇಲೆ? ಕರ್ನಾಟಕ ಸರ್ಕಾರ ಎಷ್ಟು ಸಾಲ ತಗೊಂಡಿದೆ ಅವರು ಸ್ವಲ್ಪ ತುಂಬ ಇದು ಮಾಡಿದ್ದಾರೆ. ಮೂರು ಸಲ ನೋಟಿಸ್ ಕೊಡುವಾಗ ನಾನು ಸಹ ಕೆಲವೆಲ್ಲ ಕ್ರಾಸ್ ಮಾಡಿ ಕೇಳಿದರು, ನೀವು ಹೇಳಿದ ರಿಜಿಸ್ಟರ್ ಪೋಸ್ಟ್ ಆಗಿಲ್ಲ, ನೀವು ರಿಜಿಸ್ಟ್ರೇಷನ್ ಎಂಟು ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳಿದ್ವಿ. 6 ತಿಂಗಳು ಓದಿರ್ತಾರೆ ಮ್ಯಾಕ್ಸಿಮಮ್ ಅಭ್ಯಾಸ ಇಲ್ಲ. ಹೌದಲ್ಲ? ಇಲ್ಲ ಅಭ್ಯಾಸ ಇಲ್ಲ. ಯಾಕಂದ್ರೆ ಈಗ ಲೈಸೆನ್ಸ್ ರಿನ್ಯೂ ಮಾಡಲಿಲ್ಲ ಅಂತ ಹೇಳೋದು ಯಾರು ಈ ವರ್ಷ ಯಾಕೆ ರಿನ್ಯೂ ಮಾಡಲಿಲ್ಲ ಅಂತ ಹೇಳೋದಿಲ್ಲ, ಯಾವಾಗನೇ ಮಾಡಲಿಲ್ಲ, ಯಾವಾಗಲೂ ಮಾಡಿಲ್ಲ. ಅಭ್ಯಾಸ ಅಭ್ಯಾಸ ಇಲ್ಲ. ಅದೇ ಅವರು ಉಡುಪಿಗೆಲ್ಲ ಕಂಪೇರ್ ಮಾಡಿದ್ರು ಅಂದರೆ ತುಂಬ ನಾವು ಹಿಂದಿದ್ದೇವೆ. ಇದಕ್ಕಿಂತ ಮೊದಲು ಇದು ಅರ್ಜಿ ಹೇಳಿದವರಿಗೆ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಹೇಳಿದೆ. ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ, ನಾನು ನಮ್ಮ ವರ್ಷ ಇದೆ, ನನಗೆ ಟ್ಯಾಕ್ಸ್ ಸಂಬಂಧ ವರ್ಷ ಇದೆ. ಮೊದಲೇನು ಇತ್ತು ಅಂತ ಹೇಳಿದ್ರೆ 25 ರೂಪಾಯಿ ಇದ್ದವಾಗ 25 ಇದ್ದವಾಗ ಒಂದು ರೆಡ್ ಕಲರ್ ಕಾರ್ ಇತ್ತು. ಇವರೇ ಬಂದು ಯಾರು ಮೇಡಮ್ ಅಂದರೆ 25 ರೂಪಾಯಿ ನೋಟಿಸ್ ಕೊಟ್ಟು ಅಂದರೆ ಈಗ ಕೆಟ್ಟ ಅಭ್ಯಾಸಕ್ಕೆ ಜನ ಹೊಂದಿಕೊಂಡು ಬಿಟ್ಟಿದ್ದಾರೆ. ಮತ್ತೆ ಎಷ್ಟೋ ಕಡೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಅವ್ರು ಎದುರಿಗೆ ಹೇಳ್ತಾರೆ, ಕೆಲವೊಮ್ಮೆ ಏನಾಗುತ್ತೆ ಅಂಗಡಿ ಮುಗಿಟ್ಟು ಬಂದ್ ಮಾಡಿಕೊಂಡು ಬಂದರೂ ಸಹ ನಾಳೆ ಬನ್ನಿ. ಈಗ ಸುಧಾರಣೆ ಆಗಿದೆ ಕಂಪ್ಯೂಟರ್ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಅಂದರೆ 2-3 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ನನಗೆ. 18 ಅಥವಾ 17 ತಗೊಂಡ್ರೆ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಆ್ಯಕ್ಷನ್ ತಗೊಳ್ಳಿಲ್ಲ ಮುನ್ಸಿಪಾಲ್ಟಿ ಅವರು, ರಿನ್ಯೂವಲ್ ಆಗಿಲ್ಲ ಅಂತ ಹೇಳಿ ನಾನು ಯಾಕೆ ಮಾಡಬೇಕು? ಪಕ್ಕದವ್ರು ಮಾಡಿದ್ರೆ ನಾನು ಯಾಕೆ 5 ರೂಪಾಯಿ ಕಟ್ಟಬೇಕು? ಇಲ್ಲಿ ತೆರಿಗೆ ಕಟ್ಟುವವನು ಕಳ್ಳ, ಕಟ್ಟಿದ್ದವನು ಸಾಕ್ಷಿ. ಈಗ 5 ವರ್ಷದಿಂದ ಕಟ್ಟಿಲ್ಲ, ನಾನು ನಿನ್ನೆ ತಗೋತಿದ್ದೀನಿ ಮೇಡಮ್, ಈ ವರ್ಷದಿಂದ ಮಾಡಿದ್ದೀನಿ ಲೈಸೆನ್ಸ್. ಪಕ್ಕದವನು ನಾನು ಇಲ್ಲಿ ಹೋಯ್ತಲ್ಲ ಮರ 2000. ಈ ಡಿಸ್ಕ್ರಿಮಿನೇಷನ್ನಿಂದಲೂ ಸಹ ಜನರು ಹಿಂದೆ ಬಿದ್ದಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಹೇಗೆ ಪ್ರೊಫೆಷನ್ ಟ್ಯಾಕ್ಸ್ನವರು ಅಂದರೆ ನಾನು ಟ್ಯಾಕ್ಸ್ ಬರ್ತಿದ್ದಾಗ ಅಂತ ಹೇಳ್ತೇವೆ, ಇನ್ಕಮ್ ಟ್ಯಾಕ್ಸ್ನವರು ಹೇಗೆ ರಿಮೈಂಡ್ ಮಾಡ್ತಾರೆ, ಹೇಗೆ ಒಂದು ಪೀರಿಯಡ್ ಒಳಗೆ ಕಲೆಕ್ಟ್ ಮಾಡ್ತಾರೆ, ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಈಗ ಆಗಬೇಕು. ಮೇಡಮ್ ಸಹ ಹೇಳಿದ್ರು, ಏನು ಪೆನಾಲ್ಟಿ ಇದೆ, ಏನು ಇಂಟ್ರೆಸ್ಟ್ ಇದೆ, ನಾವು ಇದೆಲ್ಲ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿ ನಾವು ಸಹ ನಾಳೆ ಬಸ್ಸೇ ಕಟ್ಟಿದ್ದು ನಾವೇ. ಯಾಕಂದರೆ ಬಸ್ಸಿಗೂ ಸ್ವಲ್ಪ ಜಾಸ್ತಿ ಜನರಿಗೆ ಗೊತ್ತಾದರೆ ಸೈಬರ್ ಆನ್ಲೈನ್ ಮುಖಾಂತರ, ವಾಟ್ಸಪ್ ಮುಖಾಂತರ ನಾವು ಎಲ್ಲರಿಗೂ ಎಜುಕೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೇಳಬೇಕು ಅಂತಂದರೆ GST ನಂಬರ್, ಈಗ ಮ್ಯಾಕ್ಸಿಮಮ್ ಬೋರ್ಡ್ GST ನಂಬರ್ ಹಾಕಿದ್ರೆ ನೋಡಿರ್ಬೋದು. ನಾವೆಲ್ಲ ವಾಟ್ಸಪ್ಪಲ್ಲಿ ಹಾಕಿಸಿದ್ದೇವೆ. ಯಾಕೆ GST ನಂಬರ್ ಹಾಕಿದ್ರೆ ಪೆನಾಲ್ಟಿ ಉಂಟು, ಹಾಕ್ಸ್ಕೊಳ್ಳಿ ಅಂತೇಳಿ ಅಲ್ಲ, ಹೀಗೆ ಅವೇರ್ನೆಸ್ ಮಾಡಿದ್ದೇವೆ. ಸೊ ಅವರು ಹೇಳುವ ತಾತ್ಪರ್ಯ ಅಂತ ಹೇಳಿದರೆ, ನಾವು ಮತ್ತೊಂದು ವರ್ಷ ರಿಜಿಸ್ಟರ್ ಇದೆ, ಏನಾದರೂ ಇದ್ದರೆ ಈಗ ನಮ್ಮ ಸೆಕ್ರೆಟರಿ ಇದ್ದಾರೆ, ನಮ್ಮ ಪ್ರೆಸಿಡೆಂಟ್ ಅವರು ತಿಳ್ಕೊಂಡ ನಂತರ ಈಗ ಅವರನ್ನು ನಾವು ಕೂತ್ಕೊಳ್ಳಿಲ್ಲ, ಯಾವ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಅದೆಲ್ಲ ಅವರು ನಮ್ಗೆ ಬಂದು ಸಿಗ್ತೇವೆ. ಏನಾದರೂ ಇದ್ದರೆ ಮುನ್ಸಿಪಾಲ್ಟಿಯವರಾಗಲಿ ತಾವಾಗಿ ನಮ್ಮ ಆಫೀಸ್, ನಾನು ಆಫೀಸ್ ಬರೆದಿದ್ದೇನೆ, ಈಗ ಐ ನಾಟ್ ಎ ಮರ್ಚೆಂಟ್, ಬಟ್ ನನ್ನ ಆಫೀಸಲ್ಲಿ ಅದು ಅಡ್ರೆಸ್. ಈಗ ಸ್ವಾತಂತ್ರ್ಯ ದಿನಾಚರಣೆಗಾಗಲಿ ರಿಪಬ್ಲಿಕ್ ಡೇಗಾಗಲಿ ನಿಮಗೆ ರೆಗ್ಯುಲರ್ ಇನ್ವಿಟೇಷನ್ ಬರುತ್ತೆ ನಮ್ಮ ಆಫೀಸಿಂದ. ಕೇಳ್ತಾ ಇದ್ದಾರೆ ಮೇಡಮ್ ಹತ್ರ ನಮಗೆ ಮತ್ತೆ ನಾವು ಮೇಡಮ್ ನಮಗೆ ಕನ್ಸಲ್ಟ್ ಮಾಡಿದ್ದಾರೆ. ವಿ ಟು ಸಪೋರ್ಟ್. ಯಾಕಂದರೆ ನಮ್ಮ ಬಗ್ಗೆ ನಾವು ಹೇಳ್ಬೇಕಾದ್ರೆ ಆಗುತ್ತೆ. ಭಟ್ಕಳ ತಾಲೂಕು ಮೊದಲಿನ ಒಳ್ಳೆ ಹೆಸರು ಆಗಿದೆ ಅಂತ ಹೇಳಿದರೆ, ವ್ಯಾಟ್ ಬಂದವಾಗ 2005ರಲ್ಲಿ ಫಸ್ಟ್ ಸಪೋರ್ಟ್ ಮಾಡಿದ್ವಿ ನಾವು, ಎಲ್ಲರೂ ಅಪೋಸ್ ಮಾಡಿದ್ವಿ. GST ಎಲ್ಲ ಕಡೆ ಸ್ಟ್ರೈಕ್ ಆದರೂ ಸಪೋರ್ಟ್ ಮಾಡಿದ್ವಿ ನಾವು. ಯಾಕಂದರೆ ಗೌರ್ಮೆಂಟ್ ರೂಲಿಗೆ ನಾವು ಯಾವಾಗ ಕರೆಸಿ ಇವರಿಗೆ ಎಜುಕೇಟೆಡ್ ಮಾಡಿ ಭಟ್ಕಳದಲ್ಲಿ ನಮ್ಮ ಖರ್ಚಿಂದ 24-25 ಸಾವಿರ ಖರ್ಚು ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದಾರೆ. ಅವರಿಗೆ ಕರೆದು ಗವರ್ಮೆಂಟ್ ಯಾವಾಗ ಜಾಬ್ ನಾವು ರೆಡಿ ಇಲ್ಲ. ಮತ್ತು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಅದು ಸಹ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ನಾವು ಯಾವತ್ತೂ ನಿಮ್ಮ ನಮ್ಮ ಸಪೋರ್ಟ್ ಆದಷ್ಟು ಆದರೆ ಎಜುಕೇಟ್ ಮಾಡಲಿಕ್ಕೆ ನಾವು ನಿಮಗೆ ಏನು ಹೆಲ್ಪ್ ಮಾಡಬೇಕು ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಏನಾಗಿದೆ. ಫಾರ್ ಎಕ್ಸಾಂಪಲ್ ಕನ್ನಡ, ಉರ್ದು, ಇಂಗ್ಲೀಷ್ 3 ಇದರಿಂದ ಫ್ಲೆಕ್ಸ್ ಬ್ಯಾನರ್ ಮುನ್ಸಿಪಾಲ್ಟಿಯಲ್ಲಿ 2-3 ಗವರ್ಮೆಂಟ್ ಫ್ಲೆಕ್ಸ್ನಲ್ಲಿ 400 ರೂಪಾಯಿ 500 ರೂಪಾಯಿ ಬೀಳುತ್ತೆ. ನಾನು ಹೇಳೋದು ಅಂದರೆ ಪ್ರತಿಯೊಬ್ಬರು ಇಂಥ ದಿವಸದೊಳಗೆ ನೀವು
ಮಾಡ್ತೀವಿ, ಏನು ಡಾಕ್ಯುಮೆಂಟ್ ತರಬೇಕು, ಆಯ್ತಾ? ಮೇಡಮ್ ಒಂದು ಮಾಡಿದ್ದೇವೆ ನಾವು ಒಂದು ಪ್ಲಾಸ್ಟಿಕ್ ಆಗಿ ಸಂಜೆ ಯಾಕಂದ್ರೆ ಮೊದಲು ನೀವು ಹಾಕಿ ಕೊನೆ ದಿನ ಇವಾಗ ಸೆಪ್ಟೆಂಬರ್ ಆಯಿತು. ನಮ್ಮ ರಿಕ್ವೆಸ್ಟ್ ಇನ್ನೊಂದು ನಾನೇ ಮಾಡಿದ್ದೀನಿ ಬಂದಿದ್ದೆ. ಇವತ್ತು ಅಕ್ಟೋಬರ್ 15 ಕೊಡ್ತಾರೆ, ಅಕ್ಟೋಬರ್ 30 ಕೊಡ್ತಾರೆ ನೋಡಿ. ಅದರ ನಂತರ ನೀವು ದಂಡ ಅಂತ ಸಹ ಬದಲಿಗೆ ಮೇಡಮ್ ಬೇಕಿದೆ. 1 ತಿಂಗಳು ಟೈಮ್ ಕೊಟ್ಟು ಅದರ ನಂತರ 500 ರೂಪಾಯಿ ಬದಲು 600 ರೂಪಾಯಿ ತಗೊಳ್ತೇವೆ. ನಮ್ಮ GST ಅಲ್ಲ 1 ತಿಂಗಳು ಅಲ್ಲ ಕಂಪೌಂಡಿಂಗ್ ಫೀಸ್ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಲೈಸೆನ್ಸ್ ದಂಡ ವಸೂಲು ಮಾಡೋಕೆ ಅವಕಾಶ ಇಲ್ಲಲ್ವಾ? ನೀವು ದಂಡ ಇಲ್ಲ ಅಂತ ಹೇಳಿದ್ರೆ ವಸೂಲಿ ಆಗುದಿಲ್ಲ ಇದು. ಇಲ್ಲ, ಅವಕಾಶ ಬಿಟ್ಟು ಮಾಡಿ ಆಗುದಿಲ್ಲ. ದಂಡ ಇಲ್ಲ ಅಂತ ಬರೀರಿ, ತಗೊಳ್ಳೋದು ಬೇಡ ಅಂತ. ಅಥವಾ ಬೇರೆ ಯಾವುದೇ ಒಂದು 2-3 ಒಳ್ಳೆ ಪ್ಲೇಸ್ ಅಲ್ಲಿ ಹಾಕಿದೆ. ಹೌದು, 2 ಅವರ್ ಟೈಮ್ ಒಂದು ನಾವು ಮಾತಾಡಿದ್ರಲ್ಲ ಸಾಹೇಬರು 15 ಸಭೆ ಕರೆದಿದ್ರು. ಸಭೆ ಕರುವಾಗ ಫಸ್ಟ್ ಸಭೆ ಕರೆದಿದ್ರು ಉಳಿಸಿದ್ರು. ಹೌದು. ನಾನು ಸಹ ಮತ್ತೆ ಶಿಕ್ಷಣ ಬಂದಿದ್ದೆ ಸರ್, ಮೆಂಬರ್ ಆಗಿ ಬಂದಿದ್ದೆ ಸರ್. ಬೆಳಗ್ಗೆ ನಾನು ಅಲ್ಲಿ ಹೇಳಿದೆ ಸಾಹೇಬ್ ಈ ಕಡೆ ಡಿಸ್ಕಸ್ ಆಗ್ತದೆ ಮತ್ತು ನಮ್ಮ ಟ್ರ್ಯಾಕ್ ಲೈಸೆನ್ಸ್ ಸಹ ಬಗ್ಗೆ ನಾವು ಮಾತಾಡಿದ್ರು. ಏನು ಬೇಕಂಗಿಲ್ಲ, 20 ರೂಪಾಯಿ ನೀವು ಬೋನ್ ಪೇಪರ್ ತಗೊಂಡು ಯಾರು ಅಂದ್ರೆ 20 ರೂಪಾಯಿ ಕೊಟ್ಟು ನಾನು ಅಂಗಡಿ ನಡೆಸ್ತೇನೆ ಅಂತ ನೀವೇ ಟೈಪ್ ಡಾಕ್ಯುಮೆಂಟ್ಸ್ ಅವರಿಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ. ಆಯ್ತಾ? ಅದು ಮತ್ತೊಂದು ಕರೆಕ್ಟ್ ನೀವು ಹೇಳಿ ಒಳ್ಳೆದಾಯ್ತು. ನಮ್ಮ ಜನರು ಸ್ವಲ್ಪ ತಲೆ ಏನಿದೆ ಅಂತ ಹೇಳಿದ್ರೆ ಅನ್ನೊಂದಿರ ಲೈಸೆನ್ಸ್ ತಗೊಂಡಿದ್ದೀನಿ ಅಂತ ಅದೇ ಏನಾಗ್ತದೆ, ನಿಮ್ಮ ಅಂಗಡಿ ಹೆಸರು ಹೇಗೆ ನಾನು ಹಣ ತುಂಬಬಹುದು. ನಾನು ರಸೀದಿ ಇಟ್ಕೊಂಡು ಬಂದು ನಾನು ನಿಮ್ಮ ಅಂಗಡಿ ಬಿಟ್ಟು ಹೊರಗೆ ಹೋಗ್ತೀರಾ, ನನಗೆ ನೀವು ಬಿಡ್ತೀರಾ? ಇಲ್ಲಲ್ಲ, ಹಣ ತುಂಬೋದು ಬೇರೆ, ಲೈಸೆನ್ಸ್ ತಗೊಳ್ಳೋದಕ್ಕೆ ಈ ದಾಖಲೆ ಇರಬೇಕು. ಇದು ಕಾನೂನು ಏನಿದೆ ಅದು ಕೊಡಲೇಬೇಕಾಗ್ತದೆ. ಈಗ ಏನಾಗ್ತದೆ, ಈಗ ಈ ಸ್ವೀಕೃತಿಯಿಂದಲಾದರೂ ಮೊಬೈಲ್ ಓಪನ್ ಆಗ್ತದೆ, ಯಾವುದೇ ಪಾಸ್ವರ್ಡ್ ಹಾಕಕ್ಕೆ ಅಗತ್ಯ ಇಲ್ಲ. ನಾನು ಎಂಟ್ರಿ ಮಾಡಿ ಚಲಾನ್ ಜನರೇಟ್ ಮಾಡಿ ಬ್ಯಾಂಕಿಗೆ ತಗೋಬೇಕು ಅಂದರೆ ಅವ್ರು ಹಣ ತಗೊಳ್ತಾರೆ, ಯಾರು ಕೊಟ್ಟರು ತಗೊಳ್ತಾರೆ ಬ್ಯಾಂಕ್ ಅವರು. ಆ ಹಣ ಇದು ಮುನ್ಸಿಪಾಲಿಟಿ ಜಮಾ ಆಗ್ತದೆ. ಅದಕ್ಕಂತ ಲೈಸೆನ್ಸ್ ತಗೊಂಡಿದ್ದೀನಿ ಇಲ್ಲ. ಈಗ ನಿನ್ನೆ ನಾನು ಹೋಗುವಾಗ ನೀವು ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ, ನಾನು ಎಕ್ಸ್ಪ್ಲನೇಷನ್ ನಿನ್ನೆ ಹೋಗುವಾಗ ಯಾರು ಬಂದು ಈ ವರ್ಷಕ್ಕೆ ಹಣ ತುಂಬಿದಾರೋ ಲೈಸೆನ್ಸ್ ಇಲ್ಲ, ಹಣ ತುಂಬಿದಾರೋ ಅವ್ರನ್ನ ಏನು ಕೇಳಿಲ್ಲ. ಯಾಕಂದ್ರೆ ಅವ್ರ ತಲೆಯಲ್ಲಿ ಆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ತಪ್ಪು ತಿಳ್ಕೊಂಡಿದ್ದಾರೆ. ಅದನ್ನು ನಾವು ಸರಿ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಸೊ ಅವರ ವಿರುದ್ಧ ನಾವು ಒಂದು ಇಮಿಡಿಯೇಟ್ಲಿ ಕ್ರಮ ಜರುಗಿಸೋದು ತಪ್ಪು ಅಂತೇಳಿ ಅವ್ರನ್ನ ಏನು ಕೇಳಿಲ್ಲ. ಆಯ್ತಾ? ಅದು ಮತ್ತೆ ಇಲ್ಲಿ ನಾವು ಕೇಳಿದ್ರೆ ಟ್ಯಾಕ್ಸ್ ಇಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕೇಳಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದಾರ ಅಂತ ಬಗ್ಗೆ ನಾವು ಮಾತಾಡಲಿಲ್ಲ. ನಾವು ಕೇಳಿದ್ವಿ ಟ್ರೇಡ್ ಲೈಸೆನ್ಸ್. ಕಾನೂನು ಪ್ರಕಾರ ನೀವು ವ್ಯಾಪಾರ ಮಾಡೋದಕ್ಕೆ ಪೂರ್ವದಲ್ಲಿ ನೀವು ತಗೊಳ್ಬೇಕು. ಆಯ್ತಾ? ಮಾಡಿದ ನಂತರ ನಾನು ತಗೊಳ್ಳೋಕೆ ನೋಡೋಣ ಹೇಳಿ ಮಾಡಬಾರ್ದು. ಸೊ ನೀವು ನಾವು ಟ್ಯಾಕ್ಸ್ ಕೇಳಿಲ್ಲ, ಟ್ರೇಡ್ ಲೈಸೆನ್ಸ್ ಕೇಳಿದ್ವಿ. ನಾನು ಮಾತಾಡ್ತೀನಿ, ನನ್ನ ತಪ್ಪಾರಿಗೆ ಅಂತ ನೀವು ಕರೆಕ್ಷನ್ ಮಾಡ್ತೀವಿ. ಹೇಳ್ಬಿಡಿ. ಇದು ಅಲ್ಲ, ನಾನು ಬಸ್ ಇವರಿಗೆ ಸ್ವಲ್ಪ ಮೀಟ್ ಮಾಡ್ಕೊಳ್ತೇನೆ. ಟ್ರೇಡ್ ಲೈಸೆನ್ಸ್ ಈಗ ನಾವು ಮಾತಾಡುವಾಗಲೇ ಕಾನ್ಸೆಪ್ಟ್ ಹೇಳ್ತೇನೆ ನಿಮಗೆ. ಟ್ರೇಡ್ ಲೈಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತೇವೆ. ನೋ, ಟ್ರೇಡ್ ಲೈಸೆನ್ಸ್ ವೆರಿ ಇಂಪಾರ್ಟೆಂಟ್. GST ಲೈಸೆನ್ಸ್ ತಗೊಳ್ಬೇಕಂತಿಲ್ಲ, ಟ್ರೇಡ್ ಲೈಸೆನ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ಬ್ಯಾಂಕ್ ಓಪನ್ ಮಾಡಬೇಕಂದ್ರೆ ಟ್ರೇಡ್ ಲೈಸೆನ್ಸ್ ಹೇಳ್ತಾರೆ. ನಾಳೆ ಏನಾದರೂ ಹೆಚ್ಚಿಗೆ ಮಾಡಿ ಬೆಳಕಿನಾದರೂ ಇನ್ಶೂರೆನ್ಸ್ ಬರ್ತೇವೆ ಬೇಕಿದ್ರೆ ಇದು ಬೆಂಕಿಗಾಗಿದ್ರೆ ಟ್ರೇಡ್ ಲೈಸೆನ್ಸ್ ಹೇಳ್ತಾರೆ. ಏನೂ ಇಲ್ಲದೆ ನೀವು ಇದು ಮಾಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಮಾಧ್ಯಮದವರು ಸಹ ಸ್ವಲ್ಪ ಜನರಿಗೆ ಎಜುಕೇಟ್ ಮಾಡಬೇಕು. ಯು ಶುಡ್ ಹ್ಯಾವ್ ಟ್ರೇಡ್ ಲೈಸೆನ್ಸ್ ಇಮಿಡಿಯೇಟ್, ಇವನ್ ಬಿಫೋರ್ ಓಪನಿಂಗ್ ದ ಶಾಪ್. ಈ ಎಜುಕೇಶನ್ ಆಗಬೇಕು. ನಾವು ಸಹ ನಮ್ಮ ಮೆಂಬರ್ಸ್ ಮಾಡ್ತೇವೆ. ರಿಜಿಸ್ಟರ್ಡ್ ಸೊಸೈಟಿ ಜಸ್ಟ್ ಒಂದು 4-5 ಬಾರಿ ಹೇಳ್ಬಿಟ್ರಿ. ರಿಜಿಸ್ಟರ್ಡ್ ಸೊಸೈಟಿ ಇರುವಾಗ ನಿಮ್ಮ ಕರ್ತವ್ಯವೇ ಅದಿದೆ, ಹೌದಲ್ವಾ? ಈಗ ನಾವು ಬ್ಯಾನರ್ ಹಾಕಿಲ್ಲ ಅನ್ನೋದು ಒಂದು ಕರ್ತವ್ಯ ಅಂತ ಹೇಳಿದ್ರೆ ನಿಮ್ಮ ಮೆಂಬರ್ಸ್ ಈಗ ತಿಳಿಸಬೇಕಾದ್ರೆ ನಿಮ್ಮ ಫಸ್ಟ್ ಕರ್ತವ್ಯ. ಇಲ್ಲಾಂದ್ರೆ ನೀವು ನಿಮ್ಮ ಸಭೆ ಮಾಡಿ ನೀವು ಷರತ್ತು ತಗೊಂಡು ಬರ್ಬೋದು. 1 ವರ್ಷಕ್ಕಿಂತ ಯಾರಾದರೂ ಟ್ರೇಡ್ ಲೈಸೆನ್ಸ್ ಇಲ್ಲದೆ ಇದ್ರೆ ಅವರು ನಮ್ಮ ಮೆಂಬರ್ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ಬಿಡಿ ಅವರಿಗೆ. ಇಲ್ಲ ನನಗೆ ಅವರು ಟ್ರೇಡರೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಮೆಂಬರ್ ಆಗ್ಬೋದು? ಅವರು ಟ್ರೇಡರ್ ನಿಮ್ಮ ಅಸೋಸಿಯೇಷನ್ ಸಂಖ್ಯೆ ಕಡಿಮೆ ಮಾಡಕ್ಕೆ ಹೇಳಿಲ್ಲ. ಅವರು ಟ್ರೇಡರ್ ಇಲ್ಲವೇ ಅದಕ್ಕೆ ಗೆಲ್ತೀವಿ, ಅದಕ್ಕೆ ಸಾಧಿಕವ್ರೆ ಅದಕ್ಕೆ ಗೆಲ್ತೀವಿ. ನಿನ್ನೆ ನಾವು ಕ್ರಮ ಜರುಗಿಸಿದ ಅಂಗಡಿಯಲ್ಲೂ ಯಾರನ್ನು ಈ ವರ್ಷ ಮಾತ್ರ ಲೈಸೆನ್ಸ್ ರೆಡಿ ಮಾಡಿಲ್ಲ ಅಂತೆಲ್ಲ ಇಲ್ಲ. ಹಳೆ ಲೈಸೆನ್ಸ್ ತೋರಿಸಿ ನಾನು ಬಿಟ್ಟು ಬಂದೆ. ಆಯ್ತಾ? ಅಭ್ಯಾಸವೇ ಇಲ್ಲ. ಸೊ ಖಂಡಿತ ಸರ್,
ಇದು ನೀವೇ ಎದಕ್ಕೆ ಬರ್ಬೇಕಂತ ಹೇಳಿ ಅದು ನನಗೆ ಇಷ್ಟ ನನಗೆ ಸಾವಿರ ಕೆಲಸ ಇದೆ ಬೀದಿ ನನ್ನ ಕೆಲಸ ಇಲ್ಲ ಬಟ್ ಆ ಒಂದು ಪರಿಸ್ಥಿತಿ ಬಂದಿದೆ ಈಗ ನೀನು ಅಷ್ಟು ಅವೇರ್ನೆಸ್ ಬಂದಿದೆ ಎಷ್ಟು ಮಂದಿ ಬಂದರು ಲೈಸೆನ್ಸ್ ಅಂತ ಹೇಳಿ ಬಂದಿದ್ದಾರೆ ಸಾಧಾರಣ 5 ಮಂದಿ ಬರಲ್ಲ ಆಯ್ತು ಒಂದು ಶಾರ್ಟ್ ಟ್ರೀಟ್ಮೆಂಟು ಲೈಸೆನ್ಸ್ ಒಂದು ಇದ್ದ ಮಾರೆ ಅಂತೇಳಿ ಎಲ್ಲ ಅನ್ಕೊಳ್ತಾರಲ್ಲ ಈಗ ಇಲ್ಲ ಈಗ ರಿಜಿಸ್ಟರ್ಡ್ ಸೊಸೈಟಿ ಇರೋರು ಇಷ್ಟು ದಿನ ಸರ್ ನೀವೇ ಬಂದು ಲೈಸೆನ್ಸ್ ಯಾರು ತಗೊಳ್ತಾ ಇಲ್ಲ ಸರ್ ನೀವು ಕ್ರಮ ಜರುಗಿಸ್ಬೇಕು ಯಾರು ಹೇಗಿಲ್ಲ ನೋಡ ಹತ್ರ ಆ ಜವಾಬ್ದಾರಿ ಇದೆಯಲ್ಲ ಟ್ರೇಡರ್ಸ್ ಅಸೋಸಿಯೇಷನ್ಗೆ ಸೊ ಇವತ್ತು ನಾವು ಭೇಟಿ ಮಾಡೋದಕ್ಕೆ ಚರ್ಚೆಗೆ ನನ್ನ ಮನಸ್ಸು ಏನಿದೆ ನಿಮ್ಮ ಮನಸ್ಸು ಏನಿದೆ ಹೇಳೋದಕ್ಕೆ ಒಂದು ಏನು ವೇದಿಕೆ ಸಿಕ್ಕಿದೆ ಹೌದಲ್ವಾ ಮತ್ತೆ ಯಾರು ನೀವು ಹೇಳೋಗಿಲ್ಲ ಹಾಗೆ ಇಲ್ಲಿ ಒಬ್ಬರೇ ಇದ್ದಾರೆ ಅಂತ ಹೇಳಿ ಅವ್ರು ಒಬ್ಬರೇ ಇದ್ದಾರೆ ಈಗ ಬಿಲ್ಲು ತುಂಬಿಗೆ ಒಬ್ಬರು ಸಾಕಾಗ್ತದಲ್ವ ಕಟ್ ಮಾಡ್ತಾರೆ ನಾನು ಬಿಲ್ ನಾನು ಕಟ್ತೀನಿ ನಾನು ಇಲ್ಲ ಅಂದರೆ ಅದನ್ನು ಕೊಟ್ಟು ಕಳಿಸ್ತೀನಿ ಅಷ್ಟೇ ಅದು ನೋಟಿಸ್ ಎಂತ ಮಾಡಬಹುದು ಬಟ್ ಆ ರೀತಿ ಇಲ್ಲ ಮುನ್ಸಿಪಾಲಿಟಿ ಕಾನೂನು ಪ್ರಕಾರ ಪುರಸಭೆಯ ಅಧಿಕಾರಕ್ಕೆ ಪೂರ್ಣ ಅಧಿಕಾರ ಇದೆ ಈಗ ಒಂದು ಬಿಲ್ ಕಲೆಕ್ಟ್ ಒಂದು ಕ್ಲರ್ಕ್ ಬರ್ತಾ ಅಂತಂದ್ರೆ ಅವನೊಂದು ಕರ್ನಾಟಕ ಸರ್ಕಾರದಿಂದ ಪ್ರತಿನಿಧಿ ಅವನು ಕ್ಲರ್ಕ್ ಇರಬಹುದು ಗ್ರೂಪ್ ಇರಬಹುದು ಮೇಡಮ್ ಕರ್ನಾಟಕ ಸರ್ಕಾರ ಪ್ರತಿನಿಧಿ ಪುರಸಭೆ ಸಿಬ್ಬಂದಿ ಆ ಅಧಿಕಾರ ಮೇಲೆ ಅವನು ಬಂದು ನಿಮ್ಮ ಹತ್ರ ನೋಟಿಸ್ ಕೊಡ್ತಾನೆ ಅಲ್ಲಿ ಸಹಿ ಮಾಡಿದ್ರೆ ಅಂತಂದರೆ ಅದನ್ನು ತೊಗೊಂಡು ತಿಳಿದಾಗ್ತಾನೆ ನೀನು ನಾನು ನೋಡಿದ್ದು ಸುಮಾರು ವರ್ಷ ಯಾರು ತಗೊಳ್ಳಿಲ್ಲ ಯಾರು ಒಂದು 3 ನೋಟಿಸ್ ತೊಗೊಂಡಿದ್ದಾರೆ ಇವರು ಮಾತ್ರ ಮೇಲೆ ಅದು ಮಾಡಿದ್ದು ಆ ನಂತರ ಸ್ವಲ್ಪ ಆರ್ಭಟ ಆಯಿತು ಸಾರಿ ತಗೊಂಡು ಕೊಟ್ಬಿಟ್ಟು ಬಂದು ಅಷ್ಟೇ ಬಟ್ ಸಿ ಕಾನೂನು ಪ್ರಕಾರ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ನಿಮಗೆ ಗೊತ್ತಿದೆ ಈ ಕೊರೋನಾ ಬಂದರೆ ಎಷ್ಟು ಗಾಡಿ ಸೀಸ್ ಮಾಡಿದ್ರು ನಾನು ಕೇಸ್ ಮಾಡಲಿಲ್ಲ ಕಾನೂನು ಇಲ್ಲದ ಕೇಸ್ ಮಾಡಬೇಕು 2 ವರ್ಷ ಒಳಗೆ ಕೂತ್ಕೊಳ್ತಾರೆ ಇದು ನೀವು ಫಾರ್ಮಲ್ ಆಯಿತು ಯಾರಿಗೆ 2 ಮೇಲೆ ರದ್ದು ಕೊಟ್ಟಿದ್ದಾರೆ ಗಾಡಿ ತೊಗೊಂಡು ಅವ್ರು ಕಳತ ಮಾಡಿದ್ದಾರೆ ಎಷ್ಟು ಮಂದಿ ಗಾಡಿ ನೀವೇ ಬಂದಿದ್ದಾರೆ ಕಂಡೀಷನ್ಗೆ ಮತ್ತೇನು ವಾಪಸ್ ಬಂದಿಲ್ಲ ಗಾಡಿ ಇದೊಂದು ಏನಾದ್ರು ಮಧ್ಯದಲ್ಲಿ ಒಂದು ಏನು ಮಾಡಿಲ್ಲ ಅಂತ ಹೇಳಿ ನಂಬಕ್ಕೆ ಬರ್ತಾರೆ ಪೂರ್ತಿ ಕಾನೂನು ಜರುಗಿಸಿದ್ರೆ ಯಾರನ್ನು ಉಳಿಯಲ್ಲ ಕಾನೂನು ನಿನ್ನೆ ಯಾರು ಮಾಡಿದ್ರೆ ಹೇಳ್ತಾರೆ ಇಲ್ಲಿ ತೋರಿಸ್ರಿ ಅಂತೇಳಿ ಬಿಲ್ಡಿಂಗ್ ವೈಲೇಷನ್ ಈಗ ನನ್ನ ಮನೆ ಗೊತ್ತಿಲ್ಲ ಬಿಲ್ಡಿಂಗ್ ವೈಲೇಷನ್ ಅಂತೇಳಿ ಈ ಎಲ್ಲರೂ ಅಂಗಡಿಗೂ ಬಿಲ್ಡಿಂಗ್ ವೈಲೇಷನ್ ಜರುಗಿಸಿದ ಕ್ರಮನಲ್ಲೇ ಒಂದು ಬಿಲ್ಡಿಂಗ್ ಉಳಿಯಲ್ಲ ಬಟ್ ಹಂಗೆ ಹಾಗಿದ್ರೆ ಬಿಡೋಣ ಆಯ್ತಾ ಮುಂದೆ ಹೋಗೋಣ ನಮ್ಮ ಅಸೋಸಿಯೇಷನ್ ಬಗ್ಗೆ ಫಸ್ಟ್ ಪಾಯಿಂಟ್ ದಯವಿಟ್ಟು ನಾನು ಫಸ್ಟ್ ಪಾಯಿಂಟ್ ಸಿಗ ಮೇಡಮ್ ಏನು ಗೊತ್ತಾ ಮೇಡಮ್ ಎಷ್ಟು ಜನ ಲೈಸೆನ್ಸ್ ತಗೊಂಡಿದ್ದಾರೆ ಎಷ್ಟು ಅಂಗಡಿ ಇದೆ ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ ಅಂತ ಕೇಳಿದೆ ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಅಪ್ರೋಚ್ ಯು ಕ್ಯಾನ್ ಕಲೆಕ್ಟ್ ಯಾಕಂದರೆ ನಾವೇನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ಮುನ್ಸಿಪಾಲಿಟಿ ನಡೀಬೇಕು ಎಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಇದನ್ನು ಅದರ ಇಂಪಾರ್ಟೆನ್ಸ್ ಬಗ್ಗೆ ಇದ್ರ ಬಗ್ಗೆ ಟೈಮ್ ಟು ಟೈಮ್ ಮುನ್ಸಿಪಾಲಿಟಿ ಅದೇ ಸರ್ ಹೇಳಿದ್ರು ನಮ್ಮದು ಸ್ಟಾಫ್ ಸೈಡ್ ಎನ್ಫೋರ್ಸ್ಮೆಂಟ್ ಅದೇನಿಲ್ಲ ಇನ್ಫಾರ್ಮೇಶನ್ ಬೆಸ್ಟ್ ಅಸೆಂಬ್ಲೇಟೆಡ್ ಟು ಎನ್ಫೋರ್ಸ್ಮೆಂಟ್ ಉಳಿಲ್ಲ ಅಂತ ಗೊತ್ತಾದರೆ ಅದಕ್ಕಿಂತ ಏನು ಅಡ್ವರ್ಟೈಸ್ಮೆಂಟು ಇನ್ಫಾರ್ಮೇಶನ್ ನೀವು ಮನೆಗೂ ನೀರು ಬೇಕಾಗಿಲ್ಲ ನಿನ್ನೆ ಅದಾದ್ರಿಂದ ನಾವು ಇವತ್ತು ಬಂದ್ವಿ ಮತ್ತೊಂದು ಹಿಂಡು ಅದರ್ ಸೋರ್ಸ್ ಇದು ಬಂದು ಚಿಕ್ಕ ಇನ್ಕಮ್ ಉಳಿದೆಲ್ಲ ನೋಡ್ಬೇಕಂತೇಳಿ ಉಳಿದನ್ನು ನಾವು ಒಂದು ಡಿಸ್ಕಸ್ ಮಾಡ್ತಾ ಇದ್ದೇವೆ ಈಗ ನಮ್ಮ ಬಾಡಿಗೆ ಮಾತ್ರನೂ ಅಂದಾಜು 90 ಲಕ್ಷ ಬಂದು ಪೆಂಡಿಂಗ್ ಯಾಕಂದರೆ ನನಗೆ ಅದನ್ನು ಹೇಳೋದು ನಾಳೆ ಅವ್ರನ್ನ ಕರೆದು ಸ್ಪೆಷಲಿಸ್ಟ್ ಬಗ್ಗೆ ಮಾತಾಡೋದು ಅನ್ಕೊಂಡಿದ್ದೆ ನಿಮ್ಮ ಹತ್ರ ಹೇಳ್ತೇನೆ ನಾನು 90 ಲಕ್ಷ ಪೆಂಡಿಂಗ್ ಇದೆ ಆಲ್ರೆಡಿ ಮುನ್ಸಿಪಾಲಿಟಿ ಒಂದು ಲ್ಯಾಂಡ್ ಶಾಪ್ಸ್ ಸೊ ಅದೆಲ್ಲ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ನಾವು ಕೊಡ್ತಾ ಇದ್ದೀವಿ ನಾಳೆ ಮೀಟಿಂಗ್ ಅವ್ರನ್ನ ಯಾರಾಗ ಜಾಸ್ತಿ ಡೇಂಜರ್ ಅಂದರೆ ಏನಾಗುತ್ತೆ ಸರ್ ನಾನು ಇರೋದಲ್ಲ ನಿಜವಾಗ್ಲೂ ತೆರಿಗೆ ಕಟ್ಟಿದವನಿಗೆ ಜಸ್ಟಿಸ್ ಸಿಗಬೇಕಿದೆ ಟ್ಯಾಕ್ಸ್ ಕಟ್ಟಿದವನು ಕಲೆಕ್ಟ್ ಮಾಡಲಿಕ್ಕೆ ಏನಾದರೂ ತಗೊಳ್ಬೇಕು ಬಿಕಾಸ್ ಸ್ವಲ್ಪ ರೆಮಿಡೀಸ್ ಅದರ್ವೈಸ್ ಹೂ ಪೇಡ್ ಟ್ಯಾಕ್ಸ್ ಇದು ಸೇಮ್ ಈಗ ಆಗಿದ್ದು ಕಾರಣ ಅದೇ ಈಗ 10 ಪಕ್ಕದವ್ರು ಕಟ್ಟಿಲ್ಲ ನಾನೇ ಕಟ್ಟಬೇಕು 10 ಕಿರಾಣಿ ಅಂಗಡಿ ಇದೆ 5 ಮಂದಿ ಲೈಸೆನ್ಸ್ ತಗೊಳ್ಳಿಲ್ಲ 5 ಮಂದಿ ತಗೊಂಡಿದ್ದಾರೆ ಯಾರು ತಗೊಂಡಿಲ್ಲವೋ ಅದನ್ನ ನಾವು ಪೋಸ್ಟ್ ಮಾಡಿದ ನಂತರ ಅವ್ರ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ ವ್ಯಾಪಾರ ಜಾಸ್ತಿ ಆಗ್ತದೆ ಅಷ್ಟೇ ಅವನೇನು ಇನ್ಸೆಂಟಿವ್ ಅವ್ನು ನನಗೆ ಇಷ್ಟು ವರ್ಷ ಕಟ್ಟಿದ್ದೀನಿ ನಾನು ಇನ್ನೊಂದು ವ್ಯಾಪಾರ ಜಾಸ್ತಿ ಆಗ್ತದೆ ಅದೇ ಪಾಯಿಂಟ್ ಇರೋದಂದ್ರೆ ಈಗ ಯಾರಿಗೂ ನಾವು ತೊಂದರೆ ಕೊಡಬೇಕು ಯಾರು ಅಂಗಡಿ ಬಂದು ಮಾಡಬೇಕು ಯಾರಿಗೆ ಇದು ಮಾಡಬೇಕು ಅನ್ನೋ ಒಂದು ಇದಿಲ್ಲ ಈಗ ಇದು ಕೋವಿಡ್ ಬರೋದ್ರಿಂದ ಈಗ ಹಿಂದಿನ 4 ವರ್ಷ ಕೋವಿಡ್ ಬರಲಿಲ್ಲ ಆಗ ಯಾಕೆ ಹಣ್ಣು ಕಟ್ಟಲಿಲ್ಲ ನಾನು ಅದನ್ನು ಚೀಫ್ ಆಫೀಸರ್ ಕೇಳ್ಕೊಂಡಿದ್ದೆ
4 ವರ್ಷ ಏನು ಕಟ್ಟಲಿಲ್ಲ, 2020 ಕೋವಿಡ್ ಬರುವುದು ಅಂತ ನಾವು ಅನ್ಕೊಂಡು ಕಟ್ಟಲಿಲ್ಲ. ಎಂತ ಮಾಡ್ತಿದ್ದಾರೆ? ಆಯ್ತು ಈ ವರ್ಷ ಮಾತ್ರ ಕಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು 1 ತಿಂಗಳು ಬಿಟ್ಟು ಕಟ್ಟಿರಿ ಹೇಳ್ಬೋದು. ನಾನು ಕಟ್ಟ ಅಭ್ಯಾಸವೇ ಇಲ್ಲ. ಅಭ್ಯಾಸ ಇಲ್ಲ ಅಂತ ನಾನು ಮತ್ತೊಂದು ಮುಖಾಂತರ ಹೇಳ್ಬಿಡ್ತೀನಿ. ನಾನು ನೋಡ್ತೇನೆ ಹುಟ್ಟಿದಷ್ಟು ಯಾರು ನಡೆಸ್ತಾರೋ ಅವ್ರಿಗೆ ಪೊಲೀಸ್ ಆಕ್ಟ್ ಕೆಳಗಡೆ AC ಆಪರೇಷನ್ ಇದ್ದು ಒಂದು ಪರವಾನಗಿ ಪತ್ರ ತಗೊಳ್ಬೇಕು. ಎಲ್ಲ ಗೊತ್ತಿರ್ತದೆ. ಪೊಲೀಸ್ ಆಕ್ಟ್ ಹುಟ್ಟಿದಷ್ಟು ರೆಸ್ಟೋರೆಂಟ್ ಹೋಟೆಲ್ಸ್ ಏನು ರೆಸ್ಟೋರೆಂಟ್ ಅದು ಏನೇ ತಗೊಂಡ್ರು AC ಆಫೀಸ್ ಪೊಲೀಸ್ ಆಕ್ಟ್ ಕೆಳಗಡೆ ತಗೊಳ್ಬೇಕು. ಇದು ಆಯ್ತಾ? ಇದು ನಿನ್ನೆ ಮೊನ್ನೆ ಬಂದ ಕಾಯ್ದೆ ಎಲ್ಲರೂ ತಗೊಂಡಿದ್ದಾರೆ. ಈಗ ಒಂದು 5 ವರ್ಷ 10 ವರ್ಷಕ್ಕೆ ಅದೇ ಹೆದರಿಕೆ ಇಲ್ಲ, ಅಭ್ಯಾಸ ಇಲ್ಲ, ಮುಖಾಂತರ ಆ ಒಂದು ಮಾಹಿತಿ ಅಂಗಡಿ ಹೊಸ ಓಪನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ನೋಟಿಸ್ ಕಳಿಸಿದ್ದಾರೆ. ಸೊ ನಾನು ಏನು ಮಾಡಿದ್ರೆ ಒಂದು ಪತ್ರಿಕೆ ಪ್ರಕಟಣೆ ಮಾಡೋಣ. ಈಗ ನೀವು ಬಂದಿದ್ದೀರಿ, ನಿಮ್ಮ ಮುಖಾಂತರ ಹೇಳೋಣ, ಮಾಧ್ಯಮದ ಮುಖಾಂತರ ಅದಕ್ಕೆ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡಿ ಬರ್ಲಿಕ್ಕೆ ಹೇಳಿದ್ದು ನಾವು. ಯಾಕಂದ್ರೆ ಮಾಧ್ಯಮ ನಾಳೆ ನಮ್ಮ ಜನಸ್ಪಂದನೆ ಲಾಸ್ಟ್ ಡೇ ಅದನ್ನು ಮುಗಿಸಿ ಅದೊಂದು ಸಮರಿ ಕೊಟ್ಟು ಇದ್ರ ಬಗ್ಗೆ ಮಾಧ್ಯಮ ಅಂತ ನಾನು ಡೀಟೇಲ್ ಆಗಿ ನಾನು ಸ್ಪೆಸಿಫಿಕ್ಸ್ ಜೊತೆ ನಾನು ಅಲ್ಲ, ಎಸ್ಪೆಷಲಿ ವಾಟ್ಸಪ್ ಗ್ರೂಪ್ನವರು ಸ್ವಲ್ಪ ಡಿಟೇಲ್ ಆಗಿ ಹೇಳಿ. ಅಂದರೆ ಇವ್ರದ್ದು ಇಲ್ಲ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಹಾಕಿ ಒಂದು 3-4 ಕಡೆ ಫ್ಲೆಕ್ಸ್ ಹಾಕ್ಸಿ. ಅದರ ನಂತರ ನೀವು ದಯವಿಟ್ಟು ನೀವು ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಅದು ಸಹ ಹೇಳಿದ್ದಾರೆ, ಇಂಟ್ರೆಸ್ಟ್ ಏನೂ ಇಲ್ಲ. 17 ಮಾಡ್ಕೊಳ್ಬೇಕು. ಅಲ್ಲ ಮೇಡಮ್, ನಾನು ನವೆಂಬರ್ 8 ಕೊಡಿ ಸರ್. ನವೆಂಬರ್ 8 ಮತ್ತೆ ಬರ್ಬೇಕಲ್ಲ ವಿವಾದನ್ನು. ಕೆಲವರಿಗೆ ಯಾರೆಲ್ಲ ಜಾಸ್ತಿ ಬಾಕಿ ಇರ್ತಾರೋ ಅದೇ ನಮ್ಮ ಮಡಿಕೇರಿ ಟೌನ್ ನಲ್ಲಿ ಶ್ರೀಮಂತರು, ಮುಖಂಡರು, ಸಮುದಾಯ ಮುಖ್ಯಸ್ಥರು ಅದಕ್ಕೆ ಎಂತ ಮಾಡೋದು? ಪೇಪರಿಗೆ ಕೊಡಬೇಕು. ಆಯ್ತು, ಪ್ರಾಬ್ಲಮ್ ಆಗೋದು ಈಗ ಅಂದ್ರೆ ಸಾಮಾನ್ಯ ಕಾಮನ್ ಮೇಲೆ ಮಾತಾಡೋದೇ. ಮಂಜುನಾಥ್ ಪ್ರಭು ದೊಡ್ಡ ಜನ, ಅವನ ಪಾಡಿಗೆ ಬಾಕಿ ಇದ್ರೆ ಕೇಳೋದಿಲ್ಲ. AC ಅವರು ಪಾಪದವರಿಗೆ ಬಂದು ನಮಗೆ 1000 ರೂಪಾಯಿ ವ್ಯಾಪಾರ ಮಾಡೋರಿಗೆ ಬಂದು ತೊಂದರೆ ಕೊಡ್ತಾರೆ. ಈ ಮಾತಾಡ್ತಾರೆ. ಮತ್ತೆ ವಿಷಯ ಇದೆ, ಯಾಕಂದ್ರೆ ಕೆಲವರು ಏನಂತಂದ್ರೆ ಲೈಸೆನ್ಸ್ ಇದ್ದವರಿಗೆ ಮಾತ್ರ ಕಾನೂನು ಇದೆ. those who are not having license, they are running the shop, ಅವರಿಗೆ ಮುಂದೆ ಯಾವ ಕಾನೂನು ಇದೆ? ನೀವು ಅವ್ರ ಹತ್ರ ಹೋಗ್ತಾ ಇಲ್ಲ, ಅವರ ಹತ್ರ ಹೋಗ್ತಾ ಇಲ್ಲ. ಸಾಧಿಕ ಅವರೇ ಅದಕ್ಕೋಸ್ಕರ ನೀನು ಬೀದಿ ಬರ್ತೀನಲ್ವಾ? ಎಲ್ಲರಿಗೂ ಕಾನೂನು ಮುಂದೆ ಅದು ಸ್ವಲ್ಪ ಮಾಡಬೇಕು. ಈಗ ನಾವು ಥ್ಯಾಂಕ್ ಯು ನೀವು ಬಂದೆಲ್ಲ